ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಮೊದಲಿಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಬೆಳಗ್ಗೆ ಅರೌಂಡ್ ನಾವು 4:30ಗೆ ಎದ್ದಿದ್ರಿ, ಬಟ್ ನಾನು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು 5 o'clock ಆಗೋಗ್ಬಿಟ್ಟಿತ್ತು. ಅದಾದಮೇಲೆ ನಮ್ಮ ಮನೆಯಿಂದ ಈ ರೀತಿ ಒಂದು ವ್ಯೂ ಸಖತ್ತಾಗಿ ಅನಿಸ್ತು ನನಗೆ, ಅದಕ್ಕೋಸ್ಕರ ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಗುಡ್ ಮಾರ್ನಿಂಗ್. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಯಾವೆಲ್ಲ ರೀತಿ ಪ್ರಿಪ್ರೇಷನ್ ಮಾಡಿಕೊಂಡೆ, ಅದಾದಮೇಲೆ ನಮ್ಮ ಮನೇಲಿ ಯಾವ ರೀತಿ ಹಬ್ಬ ಆಚರಿಸಿದ್ವಿ ಅಂತ ಹೇಳಿಬಿಟ್ಟು ಕಂಪ್ಲೀಟಾಗಿ ಈ ವ್ಲಾಗ್ ಇದೆ. ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ. ನಾನು ಹಿಂದಿನ ದಿವಸನೇ ದೇವರು ಎಲ್ಲ ತೊಳೆದು ರೆಡಿ ಮಾಡಿಟ್ಕೊಂಡೆ. ಈ ಸರಿ ಅಂತೂ ನನಗೆ ಅಷ್ಟೊಂದು ನಾನು ತುಂಬಾ ವೆಲ್ ಪ್ರಿಪೇರ್ಡ್ ಆಗಿರ್ತೀನಿ ಎಲ್ಲ ಹಬ್ಬದಲ್ಲೂ, ಪ್ರತಿಯೊಂದಕ್ಕೂ ಅಷ್ಟೇ. ಆದರೆ ಈ ಸರಿ ನಂಗೆ ಅಷ್ಟೊಂದು ಪ್ರಿಪ್ರೇಷನ್ಗೆ ಸಹ ನನಗೊಂಥರ ಇಂಟ್ರೆಸ್ಟ್ ಇರಲಿಲ್ಲ, ಹಂಗಾಗೋಗ್ಬಿಡ್ತು. ಯಾಕೆ ಅಂತಂದರೆ ಕರೆಕ್ಟಾಗಿ ನಿದ್ದೆ ಇರ್ತಾ ಇರಲಿಲ್ಲ, ಪಾಪು ಆವಾಗವಾಗ ಎದ್ದೊಳ್ತಾ ಇದ್ನೋ, ಒಂಥರ ಸ್ಲೀಪ್ಲೆಸ್ ನೈಟ್ಸ್ ಥರನೇ ಆಗೋಗ್ತಾಯಿತ್ತು ಸ್ವಲ್ಪ ದಿನ. ಲಾಸ್ಟ್ ಡೇ ತನಕ ನಾನು ಮಾಡ್ತೀನಾ ಇಲ್ವಾ ಹಬ್ಬ ಈ ವೀಕು ಅನ್ನೋ ಥರನೇ ಇದ್ದೆ. ಬಟ್ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡು ಕಂಪ್ಲೀಟಾಗಿ ನಂಗೆ ಸಪೋರ್ಟ್ ಮಾಡಿಬಿಟ್ರು. ಥರ್ಸ್ಡೇ ಅಂತೂ ಅವರೇ ಇನಿಷಿಯೇಟಿವ್ ತೊಗೊಂಡು ಮನೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿ, ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಟ್ಟು, ಆಮೇಲೆ ನನಗೆ ಪೆಂಡಿಂಗ್ ಉಳಿಸಿದಂದರೆ ದೇವ್ರ ಮನೆ ಮತ್ತು ಅಡುಗೆ ಮನೆ ಮಾತ್ರ. ಅದನ್ನು ನೀನು ಟೈಮ್ ಇದ್ದಾಗ ಮಾಡ್ಕೊ ನಿಧಾನಕ್ಕೆ, ಇಫ್ ಇನ್ ಕೇಸ್ ಆಗಲಿಲ್ಲ ಅಂದರೂ ಟೆನ್ಷನ್ ಇಲ್ಲ, ದೇವ್ರ ದೀಪ ಮಾತ್ರ ತೊಳೆದಿಟ್ಬಿಡು ಅಂತಂದರು. ಬಟ್ ಮನ್ಸು ಯಾಕೋ ಒಪ್ಪಲಿಲ್ಲ. ಹಾಗಾಗಿ ಮಾಡಿಬಿಡೋಣ, ಇಷ್ಟೆಲ್ಲ ಪಾಪ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನಾನು ಅಡುಗೆ ಮನೆ ದೇವ್ರ ಮನೆ ಎರಡೂ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ರಾತ್ರಿ ಅರೌಂಡ್ ಮತ್ತೆ 1 o'clock ಆಗೋಯಿತು. ಇಬ್ಬರು ಸೇರಿಕೊಂಡು ಮಾಡ್ಕೊಂಡ್ವಿ ಕ್ಲೀನಿಂಗೆಲ್ಲ. ನಾನು ಸ್ವಲ್ಪ ಹೊತ್ತು ಅಡುಗೆ ಮನೆ ದೇವ್ರ ಮನೆ ಮಾಡೋ ಅಷ್ಟರಲ್ಲಿ ಅವ್ರದ್ದು ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು, ಮತ್ತು ನೆಕ್ಸ್ಟ್ ಏನು ಬೇಕೋ ಮಾವಿನ ತೋರಣ ಅದೆಲ್ಲ ರೆಡಿ ಮಾಡಿಕೊಟ್ರು. ಅದೆಲ್ಲ ರೆಡಿ ಮಾಡಿ ಇನ್ನೂ ಏನಾರ ಪೆಂಡಿಂಗ್ ಕೆಲಸಗಳು, ಲಾಸ್ಟ್ ಮೂಮೆಂಟ್ ಕೆಲಸಗಳು ಇದ್ದಿದ್ದೆಲ್ಲ ಅವರೇ ಎಲ್ಲ ಪ್ರಿಪೇರ್ ಮಾಡಿಕೊಟ್ರು. ನಾನು ಪ್ರತಿಯೊಂದು ಹಬ್ಬಕ್ಕೂ ಸಹ ಅಡುಗೆ ಮಾಡೋಕ್ಕೆ ಮುಂಚೆ ಈ ರೀತಿ ಸ್ಟವ್ಗೆ ಅಂದರೆ ಅಗ್ನಿಗೆ ಪೂಜೆ ಮಾಡಿಬಿಟ್ಟೆ ನಮ್ಮ ಮನೇಲಿ ಅಡುಗೆ ಮಾಡೋದು. ಹಂಗಾಗಿ ಇಲ್ಲಿ ನಾನು ಫಸ್ಟು ಸ್ಟವ್ ಪೂಜೆ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಬಂದೆ. ಈ ಸರಿ ಲಿಟ್ರಲಿ ನೀವು ಬಿಲೀವ್ ಮಾಡ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ, ಅಡುಗೆ ಸಹ ಅವರೇ ಮಾಡಿದ್ದಾರೆ. ನನಗೆ ಅಷ್ಟೊಂದು ಆಗ್ತಾಯಿಲ್ಲ, ಬಿಕಾಸ್ ನಾನು ಫಸ್ಟೇ ಹೇಳ್ಬಿಟ್ಟೆ ನಾನು ಆರಾಮಾಗಿ ಪಾಪುನ ಇಟ್ಕೊತೀನಿ, ನೀವೆಲ್ಲ ವರ್ಕ್ ಮಾಡಿಕೊಡಿ ಅಂತ ಹೇಳಿಬಿಟ್ಟು. ಹಂಗಾಗಿ ಅವರೇ ಕಂಪ್ಲೀಟಾಗಿ ನಂಗೆ ಸಪೋರ್ಟ್ ಮಾಡಿದ್ದು ಅಡುಗೆ ಮಾಡೋದ್ರಿಂದ. ಆಮೇಲೆ ದೇವ್ರಿಗೆಲ್ಲ ಜೋಡಿಸಿ ಪೂಜೆ ಮಾಡಿದ್ದು ಎಲ್ಲನೂ ಅವರೇ. ಕಂಪ್ಲೀಟ್ ಕ್ರೆಡಿಟ್ ಗೋಸ್ ಟು ಹಿಮ್. ಮತ್ತು ನಾವು ಈ ಸರಿ ಒಬ್ಬಟ್ಟೆಲ್ಲ ಏನೂ ಮಾಡಿರಲಿಲ್ಲ, ಹಂಗಾಗಿ ಸಜ್ಜಿಗೆ ಮತ್ತು ಚಿತ್ರಾನ್ನ ಮಾಡಿದ್ರಿ. ನಾನೇನು ಊಟದ್ದೆಲ್ಲ ಏನೂ ಕ್ಯಾಪ್ಚರ್ ಮಾಡಿಲ್ಲ ವೀಡಿಯೋಸು, ಮತ್ತು ರೆಸಿಪಿನೂ ಎಲ್ಲ ಏನೂ ಕ್ಯಾಪ್ಚರ್ ಮಾಡಿಲ್ಲ, ಬಿಕಾಸ್ ಅವರೇ ಎಲ್ಲ ಅಡುಗೆ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದ್ರು. ಇವಾಗ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ. ಈ ರೀತಿ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ದೀರಿ. ಯಾವ ರೀತಿ ಎಲ್ಲ ಡೆಕೋರೇಷನ್ ಮಾಡಿದ್ದೀರಿ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಮನೆಯಲ್ಲಿ ನಾವು ಕೊಬ್ಬರಿ ಮತ್ತು ಕಡಲೆಪಪ್ಪು ಒಂದು ತಟ್ಟೆಯಲ್ಲಿ, ಒಂದು ತಟ್ಟೆಯಲ್ಲಿ ದುಡ್ಡು, ಒಂದು ತಟ್ಟೆಯಲ್ಲಿ ಸೀರೆ, ಆಮೇಲೆ ಒಂದು ತಟ್ಟೆಯಲ್ಲಿ ಹಣ್ಣು ಮತ್ತು ನೈವೇದ್ಯದು. ಟೋಟಲ್ 5 plates ಆಗುತ್ತೆ. ಇಡೋರು ಇನ್ನೂ ಜಾಸ್ತಿ ಇಡ್ತಾರೆ. ನಾವು ಈ ಥರ ಸಿಂಪಲಾಗಿ ಮಾಡೋಣ, ಪಾಪುನೂ ಇದ್ದಾನೆ ಅಂತ ಹೇಳ್ಬಿಟ್ಟು ತುಂಬ ಎಲ್ಲ ಏನೂ ಅಂದ್ಕೊಂಡಿಲ್ಲ. ನನಗೆ ಆ್ಯಕ್ಚುಲಿ ತುಂಬಾ ಇಷ್ಟ ಇತ್ತು ಈ ಸರಿ ಕಳ್ಸೋಕ್ಕೆಲ್ಲ ರೆಡಿ ಮಾಡಿ ಇಡಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ಮ ಹಸ್ಬೆಂಡ್ ಹೇಳಿದ್ರು, ಒಂದು ಸ್ವಲ್ಪ ದಿನ ನೀನು ಸುಮ್ಮನೆ ಇದ್ಬಿಡು, ಯಾಕೆ ಅಂದರೆ ಮಗು ಇರ್ತಾನೆ, ಅವನ್ನ ಇಟ್ಕೊಂಡು ನಾವಿಬ್ಬರು ಎಲ್ಲನೂ ಮಾಡ್ಕೊಳಕ್ಕಾಗಲ್ಲ. ಫೈನ್, ಇಟ್ಸ್ ಓಕೆ, ಹೆಂಗೆ ಬೇಕಾದರೂ ಪೂಜೆ ಮಾಡಬೇಕು, ಬಟ್ ತಾಯಿಗೆ ಇಷ್ಟ ಆಗಬೇಕಷ್ಟೇ, ಆ ಥರ ನಾವು ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಎಲ್ಲನೂ ಇಲ್ಲಿ ಪೂಜೆ ಮಾಡಿ. ಇನ್ನೊಂದು ಖುಷಿಯ ವಿಷಯ ಏನಂದರೆ ಅದೇ ಟೈಮ್ಗೆ ಪೂಜೆ ಟೈಮ್ ಕರೆಕ್ಟಾಗಿ ನಮ್ಮ ಪಾಪು ಸಹ ಎದ್ಬಿಡ್ತು. ಅದಕ್ಕೂ ನಾವು ಆಲ್ರೆಡಿ ಸ್ನಾನ ಎಲ್ಲ ಮಾಡಿಸಿದ್ರಿ. ಅವನ ಕೈಯಲ್ಲೂ ಪೂಜೆ ಮಾಡಿಸ್ಬಿಡೋಣ ಅಂತ ಇಲ್ಲಿ ಪೂಜೆ ಮಾಡಿಸಿ, ಆಮೇಲೆ ಅವನಿಗೂ ಸಹ ನೆಕ್ಸ್ಟು ಪ್ರಸಾದ ತಿನ್ನಿಸ್ತಾರೆ. ಯಾವ ರೀತಿ ಕ್ಯೂಟಾಗಿ ಕೈ ಮುಗಿತಾನೆ ನೋಡಿ ನಮ್ಮ ಮಗ. ನಿಮ್ಮ ಮನೆಯಲ್ಲಿ ನೀವೆಲ್ಲ ಯಾವ ರೀತಿ ಹಬ್ಬನ ಆಚರಿಸಿದ್ರಿ ಅಂತ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ. ನೀವು ಲಕ್ಷ್ಮಿನ ಕೂಡಿಸ್ತೀರಾ ಅಥವಾ ನಮ್ಮ ಥರ ಈ ರೀತಿ ಫೋಟೋನ ಇಟ್ಟು ಪೂಜೆ ಮಾಡ್ತೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನನಗೂ ಗೊತ್ತಾಗುತ್ತೆ ಯಾರ್ಯಾರ ಮನೇಲಿ ಯಾವ್ಯಾವ ರೀತಿ ಎಲ್ಲ ಹಬ್ಬ ಮಾಡಿದ್ರಿ ಅಂತ. ಇಲ್ಲಿ ಫಸ್ಟ್ ಟೇಸ್ಟು ದೇವ್ರಿಗೆ ನೈವೇದ್ಯ ಮಾಡಿರೋದು ಪ್ರಸಾದನ ನಮ್ಮ ಪಾಪು ಟೇಸ್ಟ್ ಮಾಡ್ತಾ ಇರೋದು.
ಅವನಿಗಂತೂ ಅವ್ರ ಅಪ್ಪ ಮಾಡಿ ಸಜ್ಜಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಮತ್ತೆ ಬೇಕು ಬೇಕು ಅಂತ ಕೇಳಿ ಕೇಳಿ ಈಸ್ಕೊಂಡು ತಿಂತಿದ್ದ. ಅಷ್ಟೊಂದು ಟೇಸ್ಟಿಯಾಗಿತ್ತು. ದೇವ್ರ ಪ್ರಸಾದ ಅಂದರೆ ಆಬ್ವಿಯಸ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ. ಶ್ರಾವಣ ಮಾಸದಲ್ಲಿ ಈ ಹಬ್ಬನ ಆಚರಿಸ್ತೀವಿ. ಅದು 4 ಶುಕ್ರವಾರ ಇಲ್ಲ ಒಂದೊಂದು ಸರಿ 5 ಶುಕ್ರವಾರ ಬರುತ್ತೆ. ನಮ್ಗೆ ಯಾವ ಶುಕ್ರವಾರ ಕನ್ವೀನಿಯೆಂಟ್ ಇರುತ್ತೋ ಆ ಶುಕ್ರವಾರ ನಾವು ಹಬ್ಬನ ಆಚರಿಸ್ಬೋದು. ಫೈನಲಿ ನಾವು ನಮ್ಮ ಮನೇಲಿ ಎಲ್ಲ ಹಬ್ಬದಲ್ಲೂ ಹಬ್ಬ ಮುಗಿದಿದ ತಕ್ಷಣ ಒಂದು ಫೋಟೋಶೂಟ್ ಇದ್ದೇ ಇರುತ್ತೆ ಕಂಪಲ್ಸರಿ. ಹಾಗಾಗಿ ನಮ್ಮ ಪಾಪುಗಿಲ್ಲಿ ನಾವು ಧೋತಿ ಡ್ರೆಸ್ ತಂದಿದ್ರಿ. ಇಲ್ಲಿ ಒಂದು ಪುಟ್ಟ ಲಕ್ಷ್ಮಿ ಇದ್ದಾಳೆ, ಇವಳ ಹೆಸರು ಧನ್ವಿಕಾ ಅಂತ. ಇವನ ಹೆಸರು ಧನ್ವಿನ್ ಫ್ರೆಂಡ್ ಧನ್ವಿಕಾ. ಸೊ ಇವರಿಬ್ಬರು ಸೇರಿಕೊಂಡು ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಅವ್ರ ರೀತಿಯಲ್ಲಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ರು. ನಾವು ದೇವ್ರಿಗೆ ಪೂಜೆ ಮಾಡಿಕೊಂಡು ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ. ಫೈನಲಿ ನಮ್ಮ ಪಾಪುಗೆ ಸಹ ನಾವು ಸಂಜೆ ಈ ರೀತಿ ಪುಟ್ಟ ಲಕ್ಷ್ಮಿಯಾಗಿ ರೆಡಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ರೆಡಿ ಮಾಡಿದ್ವಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.